No, no, no. ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ತೀರ್ಥಹಳ್ಳಿ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ನಮ್ಮ ದಾತ್ರಿನೂ ಹಾಯ್ ಮಾಡ್ತಿದ್ದಾಳೆ. ಅವಳು ಅವ್ರ ಅಪ್ಪಂಗೂ ಹಾಯ್ ಮಾಡು ಅಂತ ಹೇಳ್ತಾ ಇದ್ದಾಳೆ. ಸೊ ನಾವಿವತ್ತು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಹೊರಟಿದ್ದೀವಿ. ಇವತ್ತು ನನ್ನ ಜೊತೆ ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಸ್ನೇಹ, ಶ್ರುತಿ, ಸ್ನೇಹನ್ ಮಗ ಎಲ್ಲ ಒಟ್ಟಿಗೆ ನಾವು ಕಾರಲ್ಲಿ ಹೊರಟಿದ್ದೀವಿ. ಸೊ ಅವನು ಕೂಡ ಹಾಯ್ ಮಾಡ್ತಾ ಇದ್ದಾನೆ ಕ್ಯಾಮರಾಗೆ. ನೋಡಿ, ಕ್ಯೂಟ್ ಅಲ್ಲ? ಸೊ ನಾವಿವತ್ತು ಹೊರಟಿರೋದು ನೆಲಮಂಗಲ ಹತ್ರ ಇರೋ ಗುಬ್ಬಿಗೂಡು ಅನ್ನೋ ರೆಸಾರ್ಟ್ಗೆ. ಸೊ ಆ ರೆಸಾರ್ಟ್ ಹತ್ರ ನಾವು ರೀಚ್ ಆದ್ವಿ. ಒಳಗಡೆ ಎಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಬನ್ನಿ ಅವ್ರನ್ನೆಲ್ಲರನ್ನೂ ಮಾತಾಡ್ಸೋಣ, ರೆಸಾರ್ಟ್ ನೋಡೋಣ. ಸೊ ಗುಬ್ಬಿಗೂಡು ಎಂಟ್ರೆನ್ಸ್ ಹೀಗಿತ್ತು ನೋಡಿ. ಅದು ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಈವನ್ ಕನ್ನಡದಲ್ಲೂ ಕೂಡ ಅಲ್ಲಿ ಬರೆದಿದ್ರು, ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಂಟ್ರೆನ್ಸ್ ಹೋಗ್ತಿದ್ದಂಗೆನೆ ನಿಮಗೆ ವಿಶಾಲವಾಗಿದೆ ಸ್ಪೇಸು. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಇಲ್ಲಿ ಗೆಟ್ ಟುಗೆದರ್ ಆಗೋಣ, ಬಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಎಷ್ಟೋ ದಿನ ಆದ್ಮೇಲೆ ಸೇರ್ತಾ ಇದ್ದೀವಿ ಅಂತ ಈ ರೆಸಾರ್ಟ್ನ ಚೂಸ್ ಮಾಡಿ ಇಲ್ಲಿ ಬುಕ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ ಅಂತ. ನೋಡಿ, ಇಲ್ಲಿ ಗುಬ್ಬಿಗೂಡು ಅಂತ ಅದೇನು ಬರ್ದಿದಾರಲ್ಲ, ಅದು ಮಡಿಕೆಗಳಲ್ಲಿ ಗುಬ್ಬಿಗೂಡು ಅಂತ ಅವರು ಬರ್ದಿದ್ದಾರೆ. ಸೊ ಅದು ನನಗೆ ಯುನೀಕ್ ಅನ್ನಿಸ್ತು, ತುಂಬ ಇಷ್ಟ ಆಯಿತು. ಮತ್ತು ಕನ್ನಡದಲ್ಲಿ ಕೂಡ ಬರ್ದಿದ್ದಾರೆ. ಸಿ ಆ ಮಡಿಕೆನೇ ಆ ರೀತಿ ಜೋಡಿಸಿದ್ದಾರೆ ಅಕ್ಷರಗಳಾಗಿ. ಅದು ಒಂದು ಯುನೀಕ್ನೆಸ್ ಅಲ್ವಾ? ತುಂಬ ಇಷ್ಟ ಆಯಿತು ನನಗೆ. ಎಂಟ್ರೆನ್ಸ್ ನಿಮಗೆ ಈ ಥರ ಸ್ಪೇಷಿಯಸ್ ಆಗಿದೆ. ಅಕ್ಕಪಕ್ಕ ಫುಲ್ ಪಾರ್ಕ್ ಥರ ಮಾಡಿದ್ದಾರೆ. ಸೊ ತುಂಬ ವಿಶಾಲವಾಗಿದೆ. ಸೊ ನಿಮಗೆ ಒಂದಷ್ಟು ಯುನೀಕ್ ಪ್ಲೇಸ್ಗಳನ್ನ ಮಾಡಿದ್ದಾರೆ. ಲೈಕ್ ಬಾವಿ ಥರ, ಫಾಲ್ಸ್ ಥರ, ಸ್ವಲ್ಪ ಎತ್ತಿನ ಗಾಡಿಗಳು ಇಟ್ಟಿದ್ದಾರೆ. ಸೊ ಅಲ್ಲೆಲ್ಲ ನೀವು ಫೋಟೋ ಶೂಟ್ ಮಾಡಿಸ್ಕೋಬೋದು. ಆಲ್ರೆಡಿ ದೇ ಆರ್ ಟೇಕಿಂಗ್ ಫೋಟೋ ಮೈ ರಿಲೇಟಿವ್ಸ್. ಸೊ ಲೆಟ್ ದೆಮ್ ಎಂಜಾಯ್ ಅಂತ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಎಂಟ್ರೆನ್ಸ್ ಹೋಗಬೇಕಾದ್ರೆ ನನಗೆ ನಮ್ಮ ಭಾವ ಸಿಕ್ಕಿದ್ರು. ಸೊ ಅವರೇ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ರು. ಬಿಕಾಸ್ ಅವರು ಒನ್ ಆಫ್ ದ ಹೋಸ್ಟ್ ಆಗಿರೋದ್ರಿಂದ ಇವತ್ತಿಂದು. ಸೊ ಹಿ ವಾಸ್ ವೆಲ್ಕಮಿಂಗ್ ಎವ್ರಿ ಒನ್. ಸೊ ನಮ್ಮನ್ನು ವೆಲ್ಕಮ್ ಮಾಡಿದ್ರು, ಹಾಗೆ ಶಿವನು ವೆಲ್ಕಮ್ ಮಾಡಿದ್ರು, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕವನ ಮಕ್ಕಳು ಎಲ್ಲನೂ ವೆಲ್ಕಮ್ ಮಾಡಿದ್ರು. ಸೊ ನೆಕ್ಸ್ಟು ನಮ್ಮ ದೊಡ್ಡಮ್ಮ ಅಲ್ಲಿ ಕೂತಿದ್ರು. ನಮ್ಮ ದೊಡ್ಡಮ್ಮಂಗೆ ಹೋಗಿ ನಾನು ಮಾತಾಡಿಸಿ ಹಾಯ್ ಹೇಳಿದೆ, ನಮ್ಮ ಅಕ್ಕಂಗೂ ಹಾಯ್ ಹೇಳಿದೆ. ಸೊ ಹಾಗೆ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು. ಶಿವ ವೀಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲರೂ ಹಾಯ್ ಹೇಳಿ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಹಾಯ್ ಹೇಳಿದ್ವಿ ಕ್ಯಾಮ್ರಾಗೆ. ಸೊ ನನ್ನ ತಂಗಿ ಮಗ ಯಾರ ಹತ್ರನೂ ಹೋಗಲ್ಲ. ಸೊ ಅದಕ್ಕೆ ಅವನ್ನ ಎತ್ಕೊಂಡು ನಾನು ಓಡೋದೆ ಅವನ ಜೊತೆ ಒಂದು ಫೋಟೋ ತೊಗೊಳ್ಬೇಕು ಅಂತ. ಸೊ ಶಿವ್ಗೆ ಹೇಳ್ತಾ ಇದ್ದೆ, ಪ್ಲೀಸ್ ನಂದು ಅವಳದು ಫೋಟೋ ತೆಗಿ. ನಮ್ಮ ದಾತ್ರಿನೂ ಅಲ್ಲೇ ಇದ್ಲು. ಸೊ ನಮ್ಮ ದಾತ್ರಿನೂ ಕರ್ಕೊಂಡೆ ಫೋಟೋ ತೆಗಿ ಅಂತ. ನೆಕ್ಸ್ಟು ನಮ್ಮ ಅಣ್ಣ ಫ್ಯಾಮಿಲಿ ಬಂದರು. ಅವ್ರಿಗೆ ಹಾಯ್ ಹೇಳೋಣ ಅಂತ ಹೋದರೆ ನಮ್ಮ ಅಣ್ಣ ನನಗೆ ರೇಗಿಸ್ಬಿಟ್ರು, ಹಾಯ್ ಫ್ರೆಂಡ್ಸ್ ಅಂತ. ಇಲ್ಲಿ ಅಲ್ಟಿಮೇಟ್ ನಮ್ಮ ಅತ್ತಿಗೆ ವಾಯ್ಸ್ ಕೇಳಿಸ್ಕೊಳ್ಳಿ. ಮತ್ತೆ ಬಾಬುನ್ ಕರೆದಿದ್ದು ಸಖತ್ ಹೈಲೈಟ್ ಆಗಿತ್ತು. ಆ ವಾಯ್ಸ್ ನನಗೆ ಇಷ್ಟ ಆಯಿತು, ಅದಕ್ಕೆ ಅದನ್ನೇ ಹಾಕ್ಕೊಂಡಿದ್ದೆ. ಸೊ ಇದಾದಮೇಲೆ ನಮ್ಮ ಸಿಂಚನ ಮತ್ತು ಪ್ರಣೀತ್, ನಮ್ಮ ಅಣ್ಣನ ಮಕ್ಕಳು, ಅವರು ದಾತ್ರಿನ ಮಾತಾಡಿಸ್ತಾ ಇದ್ರು. ಸೊ ಅದಾದಮೇಲೆ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು ನಮ್ಮ ಮಾಮ ಫ್ಯಾಮಿಲಿ. ಸೊ ನಮ್ಮ ಅತ್ತೆ ಮಗಳು ಭೂಮಿಕಾ, ವೈಷ್ಣವಿ ಎಲ್ಲ ಬರ್ತಾ ಇದ್ದಾರೆ. ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡಿದೆ. ಅವ್ರು ಅಂತ ಇದ್ದಾರೆ, ವೀಡಿಯೋಗೋಸ್ಕರ ವೆಲ್ಕಮ್ ಮಾಡ್ತಿದ್ಯಾ ಅಂತ ರೇಗಿಸ್ತಾ ಇದ್ರು. ಆಮೇಲೆ ಇಲ್ಲಿ ನಮ್ಮ ಮಾಮ ಬಂದರು. ಸೊ ಫಿಲ್ಮಿ ಸ್ಟೈಲಲ್ಲಿ ಹೋಗ್ಬಿಟ್ಟು ನಮ್ಮ ಮಾಮನ ವೆಲ್ಕಮ್ ಮಾಡೋಣ ಅಂತ ಓಡೋದೆ. ಸ್ವಲ್ಪ ಫನ್ ಆಗಿರಲಿ ಅಂತ ಹೀಗೆ ಮಾಡಿದೆ ಅಷ್ಟೇ. ಸೊ ಅದಾದಮೇಲೆ ಅಜಯ್ ಅಣ್ಣ ಬಂದರು. ಅಜಯ್ ಅಣ್ಣನ ವೆಲ್ಕಮ್ ಮಾಡಿದೆ. ಹಾಗೆ ಅವರ ಬ್ರದರ್, ಹಾಗೆ ಅವ್ರ ವೈಫು, ಸಿಸ್ಟರ್ಸ್ ಎಲ್ಲ ಬಂದರು. ಸೊ ಅದಾದಮೇಲೆ ಅವರು ನಂಗೆ ಹೇಳ್ತಾ ಇದ್ರು, ಅಲ್ಲಿ ಅಶ್ವಿನಿ ತೀರ್ಥಹಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ ಅವಳಿಗೆ ಅಂತ. ಸೊ ಥ್ಯಾಂಕ್ ಯು ಅಂತ ಹೇಳಿದೆ. ಹಾಗೆ ಶ್ರೀಲೇಖಾ ಅತ್ತಿಗೆ ಇವರು, ಅವ್ರನ್ನೂ ವೆಲ್ಕಮ್ ಮಾಡಿದ್ವಿ. ಸೊ ಅತ್ತಿಗೆ ಬಂದರು. ಇದಾದಮೇಲೆ ರಾಮಕೃಷ್ಣ ಭಾವ ಅಂಥೇಳಿ ಇವರು, ಮಮತಕ್ಕ, ಮಂಜು ಅಕ್ಕ, ಇವರೆಲ್ಲರನ್ನೂ ನಾವು ವೆಲ್ಕಮ್ ಮಾಡಿದ್ವಿ. ಇವರೆಲ್ಲರೂ ನಮ್ಮ ಫ್ಯಾಮಿಲಿ. ಒಬ್ಬೊಬ್ಬರನ್ನೇ ವೆಲ್ಕಮ್ ಮಾಡ್ತಾ ಇದ್ದಾಗ ರಾಹುಲ್ ಬಂದ. ರಾಹುಲ್ನ ವೆಲ್ಕಮ್ ಮಾಡಿದೆ, ನಮ್ಮ ಅಕ್ಕನ ಮಗ. ಸೊ ನಮ್ಮ ಅಕ್ಕ ರೂಪಕ್ಕನ್ ವೆಲ್ಕಮ್ ಮಾಡಿದೆ, ನಮ್ಮ ದೊಡ್ಡಮ್ಮನ ಮಗಳು. ಸೊ ಎಲ್ಲಾನು ವೆಲ್ಕಮ್ ಮಾಡಾಯ್ತು. ಇಲ್ಲಿ ನಮ್ಮ ಚೋಟೂಸ್ ಫೋಟೋ ತಗೋತಾ ಇದ್ರು. ಹಾಗೆ ನಾವು ಒಂದು ಫೋಟೋ ತಗೊಂಡ್ವಿ. ಸಾದಾ ಸೀದಾ ನಿಂತ್ಕೊಂಡು ಫೋಟೋ ತೊಗೊಳೋದು ಇದ್ದೇ ಇದೆ. ಸೊ ಡಿಫ್ರೆಂಟಾಗಿ ಫೋಟೋ ತೊಗೊಳ್ಳೋಣ ಅಂತ ಈ ಥರ ಎಲ್ಲ ಮಾಡ್ತಾ ಇದ್ವಿ, ಫನ್ನಿಯಾಗಿ. ಸೊ ಬಾಯ್ಸ್ನೆಲ್ಲ ನಿಲ್ಸೋದು ದೊಡ್ಡ ಟಾಸ್ಕೇ ಆಗಿತ್ತು. ಸೊ ಬಟ್ ಎಲ್ಲರೂ ಕೋಆಪ್ರೇಟ್ ಮಾಡಿದ್ರು, ಅದೇ ಖುಷಿ.
ಇಲ್ಲಿ ನಮ್ಮ ಅಣ್ಣನ ಮಗ ಓಡ್ತಾ ಇದ್ದ ನಾಚ್ಕೊಂಡು ಪ್ರತೀಕು ಹಿಡ್ಕೊಂಡೆ ಅವನ್ನ. ಸಖತ್ ನಾಚ್ಕೊಂಡ ಅವನು ಓಡೋದ. ಎಲ್ಲಾರು ಫ್ಯಾಮಿಲಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಉಜ್ವಲ ಅತ್ಗೆ ಅಂತ ಹೇಳಿ ಇವರು ಮತ್ತೆ ಅವ್ರ ತಂಗಿ USA ಇಂದ ಬಂದಿದ್ರು ಇವರು ಆಕ್ಚುಲಿ ಅಕ್ಕನ ಮನೆಗೆ. ಸೊ ಇದೇ ಟೈಮ್ ಅಲ್ಲಿ ಗೆಟ್ ಟುಗೆದರ್ ಇರೋದ್ರಿಂದ ಇವರು ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿದ್ರು ಇವತ್ತು. ಸೊ ಶರ್ಮಿಳಾ ಅಕ್ಕ ಅಂತ ಹೇಳಿ ಅವ್ರ ಹೆಸರು. ಇವರು ನಮ್ಮ ಅತ್ಗೆ ಉಜ್ವಲ ಅಂತ ಹೇಳಿ ಡಾಕ್ಟರ್ ಇವರು. ಇವ್ರ ಸಿಸ್ಟರೇ ಶರ್ಮಿಳಾ ಅಂತ USA ಇಂದ ಬಂದಿದ್ದು ಅಂತ ಹೇಳದ್ನಲ್ಲ. ಸಖತ್ ಫೇರ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಖುಷಿ ಆಯ್ತು ಅವ್ರನ್ನ ನೋಡಿ. ಗುರು ಅಣ್ಣನು ವೆಲ್ಕಮ್ ಮಾಡಿದೆ, ಶಿವು ಅಂಕಲ್ನ ವೆಲ್ಕಮ್ ಮಾಡಿದೆ. ಸೊ ಅವ್ರ ಪುಟಾಣಿ ಮಗಳನ್ನ ವೆಲ್ಕಮ್ ಮಾಡಿದೆ. ಸೊ ಜಸ್ಟ್ ಎಲ್ಲಾರನ್ನೂ ವೆಲ್ಕಮ್ ಮಾಡಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಹಾಗೆ ಶಿವು ಅಂಕಲ್ ಅವರ ಅತ್ತೆ ಮಾವ ಕೂತಿದ್ರು, ಅವ್ರ ವೈಫು, ಅವ್ರನ್ನೆಲ್ಲ ವೆಲ್ಕಮ್ ಮಾಡಿದೆ. ಇಲ್ಲಿಗೆ ಎಲ್ಲಾರನ್ನೂ ವೆಲ್ಕಮ್ ಮಾಡಿದ್ದಾಯ್ತು. ಇವಾಗ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಗ್ರೂಪ್ ಫೋಟೋಗೆ ರೆಡಿ ಆಗ್ತಾ ಇದ್ವಿ. ಗ್ರೂಪ್ ಫೋಟೋ ಆಗ್ತಿದ್ದಂಗೆನೆ ಇಲ್ಲಿ ಶಿವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಶಿವ್ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಶಿವಗೂ ಇದು ತುಂಬಾ ಸರ್ಪ್ರೈಸ್. ಥ್ಯಾಂಕ್ ಯು ಸೂಪರ್ ಫ್ಯಾಮಿಲಿ. ಈಗ ಎಲ್ಲರೂ ಡಿಸ್ಪರ್ಸ್ ಆಗಿ ವೆಲ್ಕಮ್ ಡ್ರಿಂಕ್ ಕುಡಿಯಕ್ಕೆ ಹೋಗ್ತಾ ಇದೀವಿ. ವೆಲ್ಕಮ್ ಡ್ರಿಂಕ್ ಕುಡಿಬೇಕಾದ್ರೆ ನಮ್ ಶ್ರಾವ್ಯ ಸಿಕ್ಕಿದ್ಲು, ನಮ್ಮ ಅಣ್ಣನ ಮಗಳು. ಸೊ ಅವಳ ಜೊತೆ ಅವಳ ಫ್ರೆಂಡ್ಸ್ ಜೊತೆ ಬಂದಿದ್ಲು. ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ ಹೇಳ್ತಾ ಸೊ ನನ್ನ ಪರಿಚಯನ ನಾನು ಮಾಡಿಕೊಂಡೆ. ಸೊ ಎಲ್ಲರೂ ವೆಲ್ಕಮ್ ಡ್ರಿಂಕ್ ಕೊಡ್ತಾದ್ಮೇಲೆ ಒಂದು ಸ್ಮಾಲ್ ಗೇಮ್ ಆಡೋಣ ಅಂತ ಗೇಮ್ ಆಡಿದ್ವಿ. ಸೊ ಆ ಗೇಮ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಒಂದು ಆ್ಯಪಲ್ನ ಶೋಲ್ಡರಿಂದ ಶೋಲ್ಡರ್ಗೆ ಜಸ್ಟ್ ಮೂವ್ ಮಾಡಬೇಕು. ಸೊ ಇದು ತುಂಬ ಫನ್ನಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಗೇಮ್ನ ನಾನು ಬಾಯ್ಸ್ ಕೈಯಲ್ಲಿ ಆಡಿಸ್ದೆ. ಸೊ ಇಟ್ ವಾಸ್ ವೆರಿ ಫನ್ನಿ. ಸೊ ನೋಡಿ ಹೆಂಗಿದೆ ಅಂತ. ನೋಡಕ್ ಸಖತ್ ಫನ್ನಿ ಅನ್ನಿಸ್ತಾ ಇತ್ತು. ಸೊ ಅಷ್ಟೇ ಮುಗೀತು. ಸೊ ಇಲ್ಲಿ ಗರ್ಲ್ಸ್ ನಾವು ಟ್ರೈ ಮಾಡ್ತೀವಿ ಅಂತ ಸೊ ದೇ ಆರ್ ಟ್ರೈಯಿಂಗ್. ಅದಾದ್ಮೇಲೆ ಶಿವು ಹಾರ್ಸ್ ರೈಡ್ ಮಾಡ್ದ. ಅಣ್ಣ ದಾತ್ರಿನೂ ಎತ್ಕೊಂಡು ಕೊಟ್ಟ ಫೋಟೋಗೆ ಅಂತ. ಸೊ ಒಂದು ಫೋಟೋ ಆದಮೇಲೆ ಶಿವು ಹಾರ್ಸ್ ರೈಡ್ ಮಾಡ್ದ. ಹಾರ್ಸ್ ರೈಡ್ ವಿಡಿಯೋನ ಮುಗಿಸ್ಕೊಂಡು ನಾನು ಜಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋದೆ. ಸೊ ಅಲ್ಲಿ ಒಂದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ಪ್ಲೇ ಏರಿಯಾದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು, ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ಇಲ್ಲಿ ದಾತ್ರಿ ಮತ್ತೆ ನಮ್ಮ ರಿಲೇಟಿವ್ ಮಗು ಆರುಷು ಎಲ್ಲ ಆಟ ಆಡ್ತಾ ಇದ್ರು. ಸೊ ನಮ್ಮ ಸುಚಿತಾ ಅತ್ಗೆ ದಾತ್ರಿನ ಆಟ ಆಡಿಸ್ತಾ ಇದ್ರು. ಸೊ ಅವ್ರನ್ನ ಆಟ ಆಡೋದನ್ನ ನೋಡಿಕೊಂಡು ಜಸ್ಟ್ ನಾನು ಜಿಪ್ ಲೈನ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಜಿಪ್ ಲೈನ್ ಇತ್ತು, ಸೊ ಮಕ್ಳಿಗೆ ಪ್ಲೇ ಏರಿಯಾ ಇತ್ತು, ರೋಪ್ ಆ್ಯಕ್ಟಿವಿಟಿ ಇತ್ತು, ಕ್ರಿಕೆಟು, ವಾಲಿಬಾಲು, ಉಯ್ಯಾಲೆ, ಸೊ ಅವೆಲ್ಲ ಇತ್ತು. ಸೊ ಚೆನ್ನಾಗಿತ್ತು. ಇಲ್ಲಿ ನೋಡಿ ಮತ್ತೆ ಶಿವು ಹಾರ್ಸ್ ರೈಡ್ ಮುಗಿಸ್ಕೊಂಡು ಬಂದ. ಸೊ ಇಲ್ಲಿ ದಾತ್ರಿ ಜೊತೆಗೆ ಅವನು ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದ. ಸೊ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಜಿಪ್ ಲೈನ್ ಆಡೋಕ್ಕೆ ಒಬ್ಬೊಬ್ಬರೇ. ಸೊ ಎಲ್ಲ ನೋಡಿ ಜಿಪ್ ಲೈನ್ ಆಡ್ತಾ ಇದ್ದಾರೆ. ನಾನು ಕೂಡ ಜಿಪ್ ಲೈನ್ ಆಡಕ್ಕೆ ಹೋದೆ. ಜಿಪ್ ಲೈನಲ್ಲಿ ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡಿಕೊಂಡೆ, ಮಜಾ ಇತ್ತು. ಅನು ಅಕ್ಕ, ಭೂಮಿ ಎಲ್ಲ ಜಿಪ್ ಲೈನ್ ಆಡ್ಕೊಂಡು ಬಂದರು. ನಾನು ಜಸ್ಟ್ ಅವ್ರ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇಲ್ಲಿ ಜಿಪ್ ಲೈನ್ ಆಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮಕ್ಕಳು ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾನೆ ಇದ್ರು. ನಮ್ಮ ದಾತ್ರಿ, ನಮ್ಮ ಆರುಷು ಎಲ್ಲ, ಮೋಹಿತು ಅವರೆಲ್ಲರೂ ಆಟ ಆಡೋಕ್ಕೆ ಪ್ಲೇ ಏರಿಯಾಗೆ ಹೊರಟೋಗ್ಬಿಟ್ಟಿದ್ರು. ಇಲ್ಲಿ ಆರುಷು ಮೋಹಿತು ಮಾತ್ರ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡ್ತಾಯಿದ್ರು. ನಿಜಕ್ಕೂ ಚೆನ್ನಾಗಿತ್ತು. ಮಕ್ಕಳಿಗಂತೂ ರೋಪ್ ಆ್ಯಕ್ಟಿವಿಟಿ ತುಂಬ ಹೈಟ್ ಅಂತ ಏನಿಲ್ಲ. ಆಮೇಲೆ ಅವರು ಟ್ರೈ ಮಾಡ್ಬೋದಾಗಿತ್ತು ಇದನ್ನು. ಸೊ ಅವ್ರಿಗೆ ಟ್ರೈ ಮಾಡೋಕ್ಕೆ ಅವ್ರಿಗೊಂದು ಆ್ಯಕ್ಟಿವಿಟಿ ಇದು ತುಂಬ ಚೆನ್ನಾಗಿತ್ತು.
ಒಳ್ಳೆ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಸೊ ಇಲ್ಲಿರೋದು ಮಜಾ, ಪ್ರತೀಕ್ ನಮ್ಮ ಅಣ್ಣನ ಮಗ ಇವನು ಜಿಪ್ಲೈನಲ್ಲಿ ಹೋದ. ಅವನು ಅಂಡರ್ ವೇಟ್ ಆಗಿರೋದ್ರಿಂದ ಮಧ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ಟ. ಎಷ್ಟು ಫನ್ನಿ ಮೂಮೆಂಟ್ ಅಂದರೆ ಇದಂತೂ ಸಖತ್ತು. ಅವನ್ನ ಹಗ್ಗ ಹಾಕಿ ಎಳೆದು ಆಮೇಲೆ ಅವನ್ನ ದಡಕ್ಕೆ ಬಿಟ್ಟರು. ಸೀರಿಯಸ್ಲಿ ಇದಂತೂ ಫನ್ನಿ ಆಗಿತ್ತು, ಯಾಕಂದರೆ ಅಂಡರ್ ವೇಟ್ ಇರೋದ್ರಿಂದ ಅವನು ಮೂನೇ ಆಗಿಲ್ಲ. ಸೊ ಅದಕ್ಕೆ ನಮ್ಮ ಆರುಷ್ನ ಮತ್ತು ಮೋಹಿತ್ನ ಇಬ್ಬರೂ ಒಟ್ಟಿಗೆ ಕಳಿಸಿದ್ರು ಅವರು. ಮತ್ತು ಇವರು ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ. ಸೊ ಅವರಿಬ್ಬರು ಜೊತೆಗೆ ಹೋದರು. ಸೊ ದೇ ಮೂವ್ಡ್ ನೈಸ್ಲಿ. ಇಲ್ಲಿ ನಮ್ಮ ಆರುಷು ಕೂಡ ಹಾರ್ಸ್ ರೈಡ್ ಮಾಡ್ಕೊಂಡು ಬಂದ. ನೆಕ್ಸ್ಟ್ ಇಲ್ಲಿ ಶಿವು, ತೋಷಿತ್ತು, ಪ್ರದೀಪಣ್ಣ, ಶ್ರೀದೇವಿ ಅತ್ತಿಗೆ ಎಲ್ಲರೂ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಸೊ ಎಲ್ಲರೂ ಅವ್ರವ್ರ ಗೇಮಲ್ಲಿ ಬ್ಯುಸಿ ಇದ್ರು. ನಾನು ಮಾತ್ರ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಇದಾದಮೇಲೆ ಶಿವು ಎಲ್ಲರನ್ನೂ ಕ್ರಿಕೆಟಿಗೆ ಕರೆದ. ಓ ಶಿವು, ವಾಟ್ ಅಂಪೈರ್ ನನಗೆ ಆ್ಯಕ್ಚುಲಿ ಖುಷಿ ಆಗ್ತಿರೋದು ಶಿವು ಇಷ್ಟೊಂದು ಮಾತಾಡ್ದ, ಇಷ್ಟೊಂದು ಇನ್ವಾಲ್ವ್ ಆದ ಅನ್ನೋದೇ ಸಖತ್ ಖುಷಿ. ಸೊ 4, 6 ಅಂದ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರು ಎಲ್ಲರೂ. ನನಗೆ ಕ್ರಿಕೆಟಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಬೇರೆ ಕಡೆ ಹೊರಟೋದೆ. ಸೊ ನಾನು ಅಲ್ಲಿ ಉಯ್ಯಾಲೆ ಇತ್ತು, ಉಯ್ಯಾಲೆ ಮೇಲೆ ಕೂತ್ಕೊಂಡು ಹಾಗೆ ವಿಡಿಯೋ ತಕ್ಕೊಂಡೆ. ಅದಾದಮೇಲೆ ಅಲ್ಲಿ ಸೈಕಲ್ ಕೂಡ ಇತ್ತು. ಸೊ ಸೈಕಲ್ ಓಡಿಸ್ತಾ ಇದ್ರು ಮಕ್ಕಳು. ಸೊ ನಾನು ಅವ್ರನ್ನ ವಿಡಿಯೋ ಮಾಡೋಣ ಅಂತ ಸಿಂಚನ, ಆರುಷ್ ಎಲ್ಲ ಸೈಕಲ್ ಓಡಿಸ್ತಾ ಇದ್ರು. ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಮ್ಮ ದಾತ್ರಿನ ಸೈಕಲ್ ಮೇಲೆ ಕೂರಿಸ್ಬಿಟ್ಟು ಸುಮ್ಮನೆ ಫೋಟೋ ತೆಗಿತಾ ಇದ್ದೆ. ಅದಾದಮೇಲೆ ನಾನು ಟ್ರೈ ಮಾಡೋಣ ಅಂತ ಸೈಕಲ್ ಓಡಿಸ್ದೆ. ನೋಡಿದ್ರೆ ಸ್ಟ್ಯಾಂಡೇ ತೆಗ್ದಿಲ್ಲ. ಸ್ಟ್ಯಾಂಡ್ ಇಲ್ಲ, ಸ್ಟ್ಯಾಂಡ್ ನೋಡಿ ಫಸ್ಟ್. ಅದೇ ನೋಡಿ ಸ್ಟ್ಯಾಂಡ್ ತೆಗ್ಸಿ ಹೋಗ್ತಾ ಇದ್ದಾರೆ. ಅಷ್ಟು ದಾದ್ರಿನೂ ಕುತ್ಕೋಬೇಕು ಅಂತ ಹಠ ಮಾಡಿದ್ಲು. ಸೊ ಹಂಗಾಗಿ ಅವಳನ್ನ ಕೂರಿಸಿ ಒಂದು ರೌಂಡ್ ಓಡಿಸ್ದೆ ಸೈಕಲಲ್ಲಿ. ನಾವೆಲ್ಲ ಓಡಿಸಿದ್ ನೋಡಿ ಅವಳಿಗೂ ಆಸೆ ಆಗೋಯ್ತು. ಸೈಕಲ್ ಆಡ್ತಾ ಇರ್ಬೇಕಾದ್ರೆ ನಮ್ಮ ಪುಟ್ಟಿ ಅಕ್ಕನೂ ಬಂದ್ರು. ಇಲ್ಲಿ ನಾನು, ಪುಟ್ಟಿ ಅಕ್ಕ, ಅಕ್ಷಯ್, ರಾಹುಲ್ ಎಲ್ಲ ಸೈಕಲ್ ಓಡಿಸ್ತಾ ಇದೀವಿ. ಅಕ್ಕ ಓಡ್ಸಕ್ ಟ್ರೈ ಮಾಡ್ತಾ ಇದ್ರು. ಸೊ ಇದಾದ್ಮೇಲೆ ಇಂಡೋರ್ ಗೇಮ್ಸು. ಸೊ ಇಲ್ಲಿ ನಮ್ಮ ಪ್ರಶಾಂತ್ ಅಣ್ಣ, ಅಜಯ್ ಅಣ್ಣ ಚೆಸ್ ಆಡೋದ್ರಲ್ಲಿ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಈವನ್ ಅಮಿತ್ ಅಣ್ಣ ಮತ್ತೆ ಅನ್ನು ಅಕ್ಕ ಅವರೆಲ್ಲ ಚೆಸ್ ಆಡ್ತಾ ಇದ್ರು. ಇಲ್ಲಿ ಕೇರಮ್ ಆಡ್ತಾ ಇದ್ರು ನಮ್ಮ ಮತ್ತೆ ಅತ್ತಿಗೆ ಎಲ್ಲ. ಅಲ್ಲಿಂದ ಮುಂದೆ ನೋಡಿದ್ರೆ ಶರ್ಮಿಳಾ ಅಕ್ಕ ಮತ್ತೆ ಅಂಕಲ್ ಸೇರಿ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ರು. ಸೊ ಅಲ್ಲೇ ಅತ್ತಿಗೆ ಮತ್ತೆ ಪುಟ್ಟಿ ಅಕ್ಕ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಸೊ ಅವರು ನಾನು ವಿಡಿಯೋ ಮಾಡ್ತಾ ಇದ್ದೆ ಅಂತ ಹಾಯ್ ಕೂಡ ಹೇಳಿದ್ರು. ಸೊ ಇದಾದ್ಮೇಲೆ ಅಲ್ಲಿ ಶಿವ್ ಫೂಸ್ಬಾಲ್ ಆಡ್ತಾ ಇದ್ದ. ಮಕ್ಕಳು ಕೂಡ ಶಿವ್ ಜೊತೆ ಆಟ ಆಡ್ತಿದ್ರು. ಅಷ್ಟು ಅಲ್ಲಿ ಶ್ರಾವ್ಯನ್ ಫ್ರೆಂಡ್ಸು ಕೂಡ ಫೂಸ್ಬಾಲ್ ಆಡ್ತಾ ಇದ್ರು. ನಾನು ಹೋಗ್ತಾ ಇರುವಾಗ ನನ್ನ ಮಾಮನ ಮಗಳು ವೈಷ್ಣವಿ ಸಿಕ್ಕಿದ್ಲು. ಸೊ ಅವಳ ಜೊತೆ ವಿಡಿಯೋ ಮಾಡ್ಕೊಂಡೆ. ಸೊ ಇಲ್ಲಿ ದೊಡ್ಡವರೆಲ್ಲ ಕೂತಿದ್ದಾರೆ, ಅವ್ರನ್ನೆಲ್ಲ ಒಂಚೂರು ಮಾತಾಡ್ಸೋಣ. ಓಕೆ ರಮ್ಮ, ಆಯ್ ಹೆಂಗ ಅನ್ಸ್ತಾ ಇದೆ ಇವತ್ತು? ಖುಷಿ ಆಯ್ತಾ ರೆಸಾರ್ಟಿಗೆ ಬಂದು? ಚೆನ್ನಾಗಿದೆ. ಇವರು ನಮ್ಮ ದೊಡ್ಡಮ್ಮ. ಓಕೆ ಅಕ್ಕ, ಹಾಯ್ ಅಕ್ಕ. ನೀವು ಈ ಸಲ ಫಸ್ಟ್ ಟೈಮ್ ಬಂದಿದ್ದೀರಾ, ಹೆಂಗ ಅನಿಸ್ತಾ ಇದೆ ಅಕ್ಕ? ತುಂಬಾ ಚೆನ್ನಾಗಿದೆ, ಖುಷಿ ಅಲ್ವಾ? ಓಕೆ, ಎಂಜಾಯ್ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ಜೊತೆ ಅಂತೂ ಇನ್ನೂ ಎಂಜಾಯ್ ಅಲ್ವಾ? ರಾತ್ರಿನ ಬಿಟ್ಟಿದ್ದೀನಿ, ಆಟ ಆಡ್ತಿದ್ದಾಳೆ. ಹಾಯ್ ಅಕ್ಕ. ಮತ್ತೆ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಜಿಪ್ ಲೈನ್ ಹೋಗಿ ಬಂದ್ರಿ, ಹೆಂಗ ಅನ್ಸ್ತು? ಅಲ್ವಾ? ಖುಷಿ ಆಯ್ತಲ್ವಾ ಜಿಪ್ ಲೈನ್ ಅಲ್ಲಿ? ಎಸ್, ಥ್ಯಾಂಕ್ ಯು. ಆಂಟಿ ಹಾಯ್, ಹೆಂಗಿದ್ದೀರಾ? ಹೆಂಗ್ ಎಂಜಾಯ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ಯಾ?
ಸೊ ನೀವೆಲ್ಲ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ನಾವೆಲ್ಲ ಆಡೋದು ನೀವು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಂಕಲ್. ಹೇಳಿ, ನೀವು ಜಿಪ್ಲೈನ್ ಹೋಗಿದ್ರಾ ಅಂಕಲ್? ಇಲ್ವಾ? ಹೌದಾ? ಥ್ಯಾಂಕ್ ಯು ಅಲ್ವಾ? ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಇದೆ ಅಲ್ವಾ, ಆರಾಮಾಗಿ ಕುತ್ಕೊಳ್ಳೋ ಥರ ಇದೆ. ಹೌದು. ಹಾಯ್ ವೈನಿ, ಕಶಿ ಅಸಾ? ಎಂಜಾಯಿಂಗ್? ಸಿ ಇವ್ರ ಸಿಸ್ಟರು, ಇವರು ಅಮ್ಮ, ಸೆಕೆಂಡ್ ಮಗಳು, ಫಸ್ಟ್ ಮಗಳು. ಸೊ ತುಂಬ ಚೆನ್ನಾಗಿದೆ ನೋಡಿ ಇವ್ರದ್ದು ಒಂದು ಫ್ಯಾಮಿಲಿ, ಕ್ಯೂಟ್ ಆಗಿದ್ದಾರೆ ಎಲ್ಲರೂ. ಖುಷಿ ಆಗತ್ತೆ. ಹಾಯ್ ಅಕ್ಕ. ಇವರು USA ಇಂದ ಬಂದಿದ್ದಾರೆ. ಇವತ್ತು ನಮ್ಮ ರೆಸಾರ್ಟ್ಗೆ ನಮ್ಮ ಜೊತೆ ಸೂಪರ್ ಫ್ಯಾಮಿಲಿಲಿ ಜಾಯ್ನ್ ಆಗಿದ್ದಾರೆ. ತುಂಬ ಖುಷಿ ವಿಚಾರ ಏನಂದ್ರೆ ಅಲ್ಲಿಂದ ಇಲ್ಲಿ ಬಂದು ಅವ್ರು ನಮ್ಮ ಜೊತೆ ಎಂಜಾಯ್ ಮಾಡ್ತಾ ಇರೋದೇ ಖುಷಿ ವಿಚಾರ. ಅಕ್ಕ ಹೇಗೆ ಅನ್ನಿಸ್ತಾ ಇದೆ? ಅಲ್ಲ, ಹೌ ಯು ಆರ್ ಫೀಲಿಂಗ್? ಕನ್ನಡ ಆಯ್ತಾ? ಹಾ, ಥ್ಯಾಂಕ್ ಯು. ಇವನ್ ಮೀಟು. ಹೌದಲ್ಲ? ಯಾ, ನೈಸ್. ನಂಗೆ ನಿಮ್ಮ ಮಕ್ಳದ್ದು ವಿಡಿಯೋ ಮಾಡಬೇಕಾಗಿದೆ. ಓ ನೈಸ್, ಐ ವಿಲ್ ಟೇಕ್ ವಿಡಿಯೋ. अम्मा कशी दिसता असा तुमका? ने ने बरे असा. आम्ही बरं खेळतो, तुम्ही पळत असत एन्जॉय वय ने. ಆಲ್ ಟೈಮ್ ಹೆಂಗೇನ್ ಎನರ್ಜೆಟಿಕ್ ಆಂಟಿ ಇವರು, ಕುಮುದಿನಿ ಆಂಟಿ ಅಂತ ಇವ್ರ ಹೆಸರು. Hi Om. Hi, how you are feeling now? You are enjoying here. Yes, you like India? Is it? See, they have come from USA. Actually ನಾನು ಅವಾಗಲೇ ನಮ್ಮ ಅತ್ತಿಗೆ ಅಂತ ತೋರಿಸಿದ್ನಲ್ಲ, ಅತ್ತಿಗೆಯವರ ತಂಗಿ, ಅವರ ಮಕ್ಕಳು ಇವರು. ಸೊ ಇವನ ಹೆಸರು, ಯು ಆರ್ ಓಮ್? ನೋ, ವಾಟ್ಸ್ ಯುವರ್ ನೇಮ್? ವೇದ್. ಯಾ, ಹಿಸ್ ನೇಮ್ ಇಸ್ ವೇದ್ and he is Om. And one more, where is your brother? Where? Oh, he went there. Yash, come here 1 second. So he is Yash. So ಇವ್ರು 3 ಜನ, ದೇ ಆರ್ 3 ಜನನು ಬ್ರದರ್ಸ್. ಸೊ ದೇ ಆರ್ ಫ್ರಮ್ USA ಆ್ಯಂಡ್ ಅವ್ರು ಇಂಡಿಯಾಗೆ ಬಂದಿದ್ದಾರೆ ಅವರ ಅಮ್ಮಮ್ಮನ ಮನೆಗೆ. ಸೊ ಹೌ ಯು ಆರ್ ಫೀಲಿಂಗ್ ಯಶ್? ನೈಸ್. ಯು ಲೈಕ್ ಸೂಪರ್ ಫ್ಯಾಮಿಲಿ? ಯಾ. ಯು ಲೈಕ್ ಇಂಡಿಯಾ ಆಲ್ಸೋ? ಎಸ್. ಯಾ, ವೆರಿ ನೈಸ್. ಹ್ಯಾಪಿ ಟು ಸಿ ಯು ಹಿಯರ್. ಥ್ಯಾಂಕ್ ಯು. Yeah, just stand with your brothers. I'll take a picture. Okay, Ved, Yash, Om, turn here. Turn this side. Okay, nice to see you all. Yes, thank you. ಸೊ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಊಟದ ಕಡೆಗೆ ಹೋಗೋಣ ಅಂತ ಊಟದ ಕಡೆ ಹೋಗ್ತಾ ಇದ್ದೆ. ಅಲ್ಲಿ ಶಿವು ದಾತ್ರಿ ಆಟ ಆಡ್ತಾ ಇದ್ರು. Music. ಕಂಪ್ಲೀಟ್ಲಿ ಪ್ಯೂರ್ ವೆಜ್ ಆಗಿರುತ್ತೆ ಈ ರೆಸಾರ್ಟಲ್ಲಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ವಿ. Okay. Hi there, hi Rabba. Hi there, Rabba. Chitle. வாடை காற்றுக்கு வயசாச்சு, வாழும் பூமிக்கு வயசாச்சு. கோடி யுகம் போனால் என்ன, காதலுக்கு எப்போதும் வயசாகாது. 50 kg தாஜ்மஹால் எனக்கா, வயிற்றில் வந்த நந்தவனும் எனக்கா. ಫೈನಲಿ ವಿ ಗರ್ಲ್ಸ್ ರೀಲ್ಸ್ ಮುಗಿಸಿದ್ವಿ. ಖುಷಿ ಆಯಿತು ಎಲ್ಲರಿಗೂ. ಇಲ್ಲಿ ಮಂಜು ಅಕ್ಕ ಮಮತಕ್ಕನ ಜೊತೆ ನಮ್ಮ ದಾತ್ರಿ ಕೂತಿದ್ದಾಳೆ. ಮಮತಕ್ಕಂಗೆ ದಾತ್ರಿ ಕಂಡ್ರೆ ತುಂಬ ಇಷ್ಟ ಆಯಿತು. ನಾವು ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಇಲ್ಲಿ ನಮ್ಮ ದಾತ್ರಿನೂ ಸ್ವಿಮ್ಮಿಂಗ್ ಆಡೋಕ್ಕೆ ರೆಡಿ ಆಗಿದ್ದಾಳೆ. ದೊಡ್ಡವರೆಲ್ಲ ಚೇರ್ ಮೇಲೆ ಕುತ್ಕೊಂಡು ನಾವು ಆಡೋದನ್ನ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು. ಹಾಗೆ ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತಿಗೆ ಎಲ್ಲರೂ, ಅಣ್ಣಂದರು ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಗಲೇ ಬಿದ್ದುಬಿಟ್ಟಿದ್ರು. ಸೊ ಅವರು ಬಾಲೆಲ್ಲ ಆಟಾಡ್ತಾ ಇದ್ರು, ಮಕ್ಕಳೆಲ್ಲ ಆಟಾಡ್ತಾ ಇದ್ರು. ಸೊ ನಾನು ಕೂಡ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು. ಸೊ ಹಾಗಾಗಿ ನಾನು ವಿಡಿಯೋ ಫಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಇಲ್ಲಿ ದಾತ್ರಿನ ಅದಕ್ಕೆ ಎತ್ಕೊಂಡ್ರು. ಫಸ್ಟು ದಾತ್ರಿ ನಡ್ಗಿದ್ಲು ಸ್ವಲ್ಪ ತಕ್ಷಣ, ಆಮೇಲೆ ಶಿ ವಾಸ್ ಎಂಜಾಯಿಂಗ್. ಸೊ ದಾತ್ರಿಗೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದು ಅಂದರೆ ತುಂಬ ಇಷ್ಟ. ಇಲ್ಲಿ ಓಮ್ ಸ್ವಿಮ್ ಮಾಡ್ತಾ ಇದ್ದ.
ಸೊ ಎಲ್ಲ ಅವ್ರವ್ರ ಪಾಡಿಗೆ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನಾನು ಕೂಡ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದೆ. ಸೊ ಇಲ್ಲಿ ಧಾತ್ರಿ ಆರುಷು ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಧಾತ್ರಿನ ಎತ್ಕೊಂಡೆ, ಅವಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಸೊ ಬೇಬಿ ಪೂಲಿಂದ ನಾನು ನೆಕ್ಸ್ಟ್ ದೊಡ್ಡವ್ರು ಆಡೋ ಕಡೆ ನಾನು ಹೋಗಬೇಕು ಅಂತ ಹೇಳಿ ಹೋಗ್ತೀನಿ. ಸೊ ಇಲ್ಲಿ ಧಾತ್ರಿನ ಫಸ್ಟು ಅವ್ರ ಅಪ್ಪನ ಕೈಗೆ ಕೊಡೋಣ ಅಂತ ಹೇಳಿ ಶಿವು ಬರ್ತಾ ಇದ್ದ. ಸೊ ಶಿವು ಕೈಲಿ ಕೊಟ್ಬಿಟ್ಟು ನಾನು ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡೋಕ್ಕೆ ಹೋದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ, ಮಜಾ ಮಾಡಿದ್ವಿ ಮಾತ್ರ. ಸೀರಿಯಸ್ಲಿ ಸೂಪರ್ ಫ್ಯಾಮಿಲಿ ಅಂತ ನಮ್ಮ ಟೀಮ್ಗೆ ಏನು ಹೆಸರಿಟ್ಟಿದ್ದೀವಿ ಅದೇ ಥರ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ವಿ. ನೋಡಿದ್ರಲ್ಲ ವೀವರ್ಸ್, ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ ರೀತಿ ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟು ಧಮಾಕ ಪರ್ಫಾರ್ಮೆನ್ಸ್ ಎಲ್ಲ ರೈನ್ ಡ್ಯಾನ್ಸಲ್ಲಿ. ಬನ್ನಿ 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 ರೈನ್ ಡ್ಯಾನ್ಸ್ ಕಡೆಗೆ ಹೋಗೋಣ. గుంటే వాడు తెల్ల కిందులవుతాడు, తెల్ల నల్ల గుంటే వాడు అల్లారల్లరి చేస్తాడు. తెలుగు నలుపు కాదు నీకు రంగుతో పని ఏముండదు. ರೈನ್ ಡ್ಯಾನ್ಸ್ ಮಾತ್ರ ಆಸಮ್. ಹೇಗೆ ಮುಂದೆ ಕುಪ್ಪಳಿಸಿದ್ದೀವಿ ಅಂತ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ಯಾರು ನೋಡ್ತಾರೆ ಬಿಡ್ತಾರೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ವೀವರ್ಸ್. ಎಲ್ಲ ಎಂಜಾಯ್ ಮಾಡಬೇಕು, ಬಂದಿರೋದೇ ಎಂಜಾಯ್ ಮಾಡೋಕ್ಕೆ ಅಂದ್ಬಿಟ್ಟು ಸಖತ್ತಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿಲಿ ದೊಡ್ಡವರು ಚಿಕ್ಕವರು ಆಂಟಿ ಅಂಕಲು ಅಂತ ಎಲ್ಲರೂ ಎಂಜಾಯ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸೂಪರ್ ಫ್ಯಾಮಿಲಿ. ನನ್ನ ಕಸಿನ್ಸ್ ಎಲ್ಲ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರೆಲ್ಲ ರೈನ್ ಡ್ಯಾನ್ಸಿಗೆ ಬರಲಿಲ್ಲ, ಸೊ ಇಲ್ಲೇ ಎಂಜಾಯ್ ಮಾಡ್ತಾ ಇದ್ರು ಅವರು. ಆದಮೇಲೆ ಟೀ ಟೈಮ್ ಬಂತು. ಟೀ ಟೈಮಲ್ಲಿ ಕಾಫಿ, ಟೀ, ಹಾಗೆ ಬಜ್ಜಿ, ಕಡಲೆಪುರಿ, ಸ್ನ್ಯಾಕ್ಸು, ಫುಡ್ ಐಟಮು ತುಂಬ ಚೆನ್ನಾಗಿತ್ತು. ಫುಡ್ ಬಗ್ಗೆ ಮಾತಾಡೋಂಗಿಲ್ಲ. ಸೊ ವೆಲ್ಕಮ್ ಡ್ರಿಂಕಿಂದ ಹಿಡಿದು ಲಂಚಿಂದ ಹಿಡಿದು ಸ್ನ್ಯಾಕ್ಸು ಎಲ್ಲನೂ ಚೆನ್ನಾಗಿತ್ತು. ಇವನ್ ರೆಸಾರ್ಟ್ ವಾಸ್ ಗುಡ್. ಸೊ ಎಲ್ಲರ ಹತ್ರನೂ ರಿವ್ಯೂ ಕೇಳೋಣ ಅಂತ ಹೇಳಿ ರಾತ್ರಿ ಹತ್ಕೇಳಿ ತಿಂತಾ ಇದ್ರು. ಅವ್ರ ಹತ್ರನೂ ಮಾತಾಡಿಸ್ಕೊಂಡು ರಿವ್ಯೂ ಕೇಳ್ತಾ ಇದ್ದೆ. Did you all enjoyed? Yes. Hi. Enjoy ಮಾಡಿದ್ರಾ? Yes. ಹೇಗಿತ್ತು ಗುಬ್ಬಿ ರೆಸಾರ್ಟ್? ಓಕೆ. अच्छी कशी शिले गुब्बी रिसॉर्ट नहीं कन्नड़ कशी सांग कशी ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದ್ಸಲ ಇದೇ ತರ ಒಟ್ಟಾಗೋಣ ಅಷ್ಟೇ. ಓಕೆ ನೈಸ್. ಹೇಗಿತ್ತು ಗುಬ್ಬಿ ರೆಸಾರ್ಟ್? ಸೂಪರ್ ಆಯ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓಕೆ ನೈಸ್. ಹೇಗಿತ್ತು ಅಕ್ಕ? ಗುಬ್ಬಿಗಳು ನೆನ್ಪು ಮಾಡ್ತು ನಮ್ಗೆ. ಬಂದ ತಕ್ಷಣನೇ ಲವ್ ಬರ್ಡ್ಸ್ ಎಲ್ಲ ವೆಲ್ಕಮ್ ಮಾಡಿದ್ವು. ಆಮೇಲೆ ಬರ್ತಿದ್ದಂಗೆ ಆದ್ರೆ ಗುಬ್ಬಿ ತರ ಗುಬ್ಬಚ್ಚಿ ಆಗೇನಿಲ್ಲ, ತುಂಬಾ ವಿಶಾಲವಾಗಿದೆ. ಓಕೆ ಎಲ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಖುಷಿ ಆಯ್ತು ಒಟ್ನಲ್ಲಿ. ಫ್ಯಾಮಿಲಿ ಜೊತೆ ಬಂದಿರೋದು ಸಖತ್ ಖುಷಿ. ಹೌದೌದು. ಓಕೆ ಈ ತರ ಗ್ಯಾದರಿಂಗ್ ಗಳು ಆಗ್ತಾನೆ ಇರ್ಲಿ ಅಂತ ಬಯಸ್ತೀನಿ. ಹೌದು, ಮುಂದಿನ ಪೀಳಿಗೆಗೆ ಈ ತರ ಅಂದ್ರೆ ಜನರೇಷನ್ಗೆ ತೋರಿಸ್ಬೇಕು, ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಸೊ ಹಂಗಾಗಿ ಈ ತರ ನಾವು ಸೇರ್ತಾ ಇರ್ಬೇಕು. ಸೊ ಚೆನ್ನಾಗಿರತ್ತೆ. ಎಲ್ಲರೂ ಒಗ್ಗಟ್ಟಾಗಿ. ಹೌದು, ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ.
ಕರೆಕ್ಟ್ ಕರೆಕ್ಟ್. ಒಗ್ಗಟ್ಟಿನಲ್ಲಿ ಬಲವಿದೆ. ಹೇಗನ್ನಿಸ್ತಾ ಇದೆ ಗುಬ್ಬಿಗೂಡು? ಸೂಪರ್. ಅಶ್ವಿನಿ ತೀರ್ಥಹಳ್ಳಿ. ಹೇಗನ್ನಿಸ್ತಾ ಇದೆ ನಿಮ್ಗೆಲ್ಲ ಗರ್ಲ್ಸ್? ಸೂಪರ್. ಶಿವು ಸೂಪರಾ? ಆಂಟಿ ಅಲ್ಲಿ ತೋರ್ಸು ನಿಂದು ಇದು 1 ಲಕ್ಷ ವಿಡಿಯೋ ವ್ಯೂಸ್ ಬರುತ್ತೆ ಅಲ್ಲಿ ತೋರ್ಸೋದು. ಹೇಗನ್ನಿಸ್ತು ಗುಬ್ಬಿಗೂಡು? ಚೆನ್ನಾಗಿತ್ತು, ಎಲ್ಲ ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓಕೆ ಸೂಪರ್. ಸೂಪರ್. ನೈಸ್ ಥ್ಯಾಂಕ್ ಯು. ಗುಂಡು ಆಯ್ ಕರ್ ಬಾಬು, ಬಾಯ್ ಕರ್ ಬಾಯ್. ಒಳ್ಳು ಅವನಂತೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ದ. ಅಮ್ಮ ಹೇಗನ್ನಿಸ್ತು ಗುಬ್ಬಿಗೂಡು ರೆಸಾರ್ಟ್? ಸೂಪರ್ ಚೆನ್ನಾಗಿದೆ. ಬರ್ಬೋದಾ? ಎಲ್ಲರೂ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ. ಅಕ್ಕ ಹೇಗೆ ನಿಮ್ಗೆ ಫೀಲ್ ಆಯ್ತು? ಹೌದಾ ಬಾಬಾ ಹೇಗನ್ನಿಸ್ತು? ಸೂಪರ್ ಅಲ್ಲ? ಹಾಯ್ ಹೇಗನ್ನಿಸ್ತು ಗುಬ್ಬಿಗೂಡು ರೆಸಾರ್ಟ್? ಸೂಪರ್ ಇದೆ ರೆಸಾರ್ಟ್. ಹೌದಾ? ಎಂಜಾಯ್ ಮಾಡಿದ್ರಾ? ಮಜ್ಜಾ ಮಾಡಿದ್ರಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ? ಅಂಕಲ್ ಅಂತೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ರೈನ್ ಡ್ಯಾನ್ಸ್. ಹೌದು ನಿಜ, ಸೀರಿಯಸ್ಲಿ. ಆಂಟಿ ಇಷ್ಟ ಆಯ್ತಾ? ಫುಡ್ ವಾಸ್ ವೆರಿ ಗುಡ್. ಓಕೆ ಆಂಬಿಯನ್ಸ್ ಸೂಪರ್. ಓಕೆ ನೈಸ್. ಆಂಕರ್ ಯು ಶುಡ್ ಟೆಲ್. ಥ್ಯಾಂಕ್ ಯು. ಯಾ ಅಕ್ಕ ವೈನಿ ಹೇಗನ್ನಿಸ್ತು ವೈನಿ ಗುಬ್ಬಿಗೂಡು ರೆಸಾರ್ಟ್? ಸೂಪರ್ ಆಗಿದೆ. ಹಾ ಅನ್ಸ್ಕೊಳ್ಳಿಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ. ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್, ನಮ್ ಕಸಿನ್ಸ್ ಗಳದ್ದು ಗ್ರೂಪ್ ಇದು ರೀಲ್ಸ್ ಸೂಪರ್ ಆಯ್ತು. ಒಟ್ನಲ್ಲಿ ಟೋಟಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರಿ. ಮಾಡ್ವಿ. ಓಕೆ ಎಲ್ಲಾರ್ಗು ರೆಕಮೆಂಡ್ ಮಾಡ್ತೀರಾ ಈ ರೆಸಾರ್ಟ್ ನ? ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೇವೆ. ಓಕೆ ಬನ್ನಿ. ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ವೆರೈಟಿ ಡಿಶಸ್ ಇದೆ. ನಾವು ಬೇರೆ ತಿಂತಿದ್ದೀವಿ ಚಾಟ್ ಟೈಮ್ ಅಲ್ಲಿ. ಎಂಜಾಯ್ ಮಾಡ್ತೀವಿ. ವೆದರ್ ಅಂತೂ ಸಕ್ಕತ್ತಾಗಿದೆ. ಅದಕ್ಕೆ ನಿಮ್ಗೆ ಹೇಗ ಅನ್ನಿಸ್ತು? ಚೆನ್ನಾಗಿದೆ. ಎಲ್ಲಾ ತರದ ಆಟಗಳಿದೆ. ಆಲ್ ಇನ್ ಒನ್ ಅಂತ ಹೇಳ್ಬೋದು ಅಲ್ವಾ? ಸೊ ಇಟ್ ಇಸ್ ಅ ಗುಡ್ ಟೈಮ್ ಟು ಎಂಜಾಯ್ ಅಂಡ್ ಗುಡ್ ಪ್ಲೇಸ್ ವಿತ್ ಫ್ಯಾಮಿಲಿ ಟು ಎಂಜಾಯ್ ಅಲ್ಲ? ಫ್ರೆಂಡ್ಸ್ ಫ್ಯಾಮಿಲಿ. ಎಸ್ ನೈಸ್. ಥ್ಯಾಂಕ್ ಯು. ಹಾಯ್ ಅಣ್ಣ ಹೇಗನ್ನಿಸ್ತು ಗುಬ್ಬಿಗೂಡು? ಸೂಪರ್ ಚೆನ್ನಾಗಿತ್ತು. ಓವರ್ ಆಲ್ ಇಟ್ ವಾಸ್ ನೈಸ್. ಓಕೆ ರೈನ್ ಡಾನ್ಸ್, ಸ್ವಿಮ್ಮಿಂಗ್ ಪೂಲ್ ಅಂಡ್ ಓಕೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತಾ? ಫುಡ್ ಅಂಡ್ ಆಲ್ ವಾಸ್ ನೈಸ್. ಓಕೆ activities I felt was okay. Okay. Not many activities. So that will you recommend to your friends family? Yeah, definitely. Okay nice. Thank you. How are you feeling? Nice. It was nice. Belpuri is nice. Okay thank you. Hi baba. Hi. ಹೇಗೆ ಅನ್ನಿಸ್ತು ಗುಬ್ಬಿಗೂಡು ರೆಸಾರ್ಟ್? ಗ್ರೇಟ್. ಎಲ್ಲದಕ್ಕಿಂತ ಹೆಚ್ಚಾದಂದ್ರೆ ಎಲ್ಲರೂ ಸೇರಿದ್ದು ತುಂಬಾ ಸಂತೋಷ. ಓಕೆ ಎಷ್ಟು ದಿವಸಗಳ ಮೇಲೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರಿದ್ವಿ. ನನಗೇನಂದ್ರೆ ಇವತ್ತಿನ ವಿಶೇಷ ನಮ್ಗೆ ಅನ್ಸಿದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಎಂಜಾಯ್ ಮಾಡೋದು. ವೆರಿ ನೈಸ್. ಹೌದು ನೀರು, ಫುಡ್ ಇರ್ಬೋದು, ಅರೇಂಜ್ಮೆಂಟ್ಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ವಾಟರ್ ಗೇಮ್ಸ್ ಇರ್ಬೋದು, ಎಲ್ಲರೂ ಇಷ್ಟಪಟ್ರು. ಇಲ್ಲ ತುಂಬಾ ಚೆನ್ನಾಗಿದೆ ರೆಸಾರ್ಟ್. ತುಂಬಾ ಖುಷಿ ಆಯ್ತು ನೀವು ಆರ್ಗನೈಸ್ ಮಾಡಿ ಈ ಪ್ಲೇಸ್ ನ ಹುಡುಕಿದ್ದಕ್ಕೆ. ಥ್ಯಾಂಕ್ ಯು ನಿಮ್ಗುನು. ಎಸ್ ಹೇಗ ಅನ್ನಿಸ್ತು ಅದಕ್ಕೆ ರೆಸಾರ್ಟ್? ತುಂಬಾ ಚೆನ್ನಾಗಿ ಅನಿಸ್ತು. ಇದೇ ನಮ್ದು ಚಿಟ್ಟಿ ಪಾರ್ಟಿದು ಕೊನೆ ಏನು ಪಾರ್ಟಿ. ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲ ಮತ್ತೆ ಸೇರೋಣ ಎಲ್ಲಾರು. ವರ್ಷಕ್ಕೆ ಒಂದ್ಸಲಿ ಆದ್ರೂ ಈ ತರ ರೆಸಾರ್ಟ್ಗೆ. ಜಿಪ್ ಲೈನ್ ಇಷ್ಟ ಆಯ್ತಾ? ದಾತ್ರಿ ನಿನ್ಗೇನ್ ಇಷ್ಟ ಆಯ್ತು? ಎಲ್ಲರೂ ಅವ್ರವ್ರ ಒಪಿನಿಯನ್ನ ಶೇರ್ ಮಾಡಿಕೊಂಡ್ರು. ಇದಾದ್ಮೇಲೆ ಎಂಡ್ ಆಫ್ ದಿ ಡೇಗೆ ಬಂದ್ವಿ ನಾವು. ಇವತ್ತಿನ ಹೋಸ್ಟ್ ಎಲ್ಲರೂ ಸೇರಿಕೊಂಡ್ರು ಫ್ಯಾಮಿಲಿಗೆ ಒಂದು ಗಿಫ್ಟ್ ಅಂತ ಹೇಳಿ. ಸೊ ಒಂದು ಗಿಫ್ಟ್ನ ರೆಡಿ ಮಾಡಿದ್ರು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಸುತ್ತಲೂ ಕೂತ್ಕೊಂಡಿದ್ವಿ. ಸೊ ಅದಾದ ನಂತರ ಇಲ್ಲಿ ಒಂದಷ್ಟು ಒಗ್ಗಟ್ಟುಗಳು ರೆಡಿ ಮಾಡ್ಕೊಂಡು ಬಂದಿದ್ರು ನಮ್ಮ ಅಕ್ಕ. ಒಗ್ಗಟ್ಟು ಕೇಳಿದ್ರು, ಅದು ಕೂಡ ಮಜಾ ಕೊಡ್ತು. ಸೊ ಓವರ್ ಆಲ್ ಎಂಜಾಯ್ ಮಾಡಿದ್ವಿ. ಸೊ ನೋಡಿ
ಎಷ್ಟೋ ದಿನಗಳಾಗಿತ್ತು ಒಗ್ಗಟ್ಟು ಕೇಳಿದೆ. ಸೊ ಒಗ್ಗಟ್ಟುಗಳನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೆ ಆನ್ಸರ್ ಮಾಡೋದು. ಸೊ ಇಟ್ ವಾಸ್ ವೆರಿ ಫನ್ನಿ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿತ್ತು ಗೇಮು. ಸೊ ಅದಾದಮೇಲೆ ಮಕ್ಕಳಿಗೆಲ್ಲ ಅವರು ಚಾಕ್ಲೇಟು ಬಾಲು ಅಂತ ಹೇಳಿ ಗಿಫ್ಟ್ಗಳನ್ನ ಕೊಟ್ಟರು. ಸೊ ಫ್ಯಾಮಿಲಿಗೆ ಒಂದೊಂದು ಗಿಫ್ಟು ಅಂತ ಹೇಳಿ ಸೊ ಫ್ಯಾಮಿಲಿಗೆಲ್ಲ ಒಂದೊಂದು ಗಿಫ್ಟನ್ನ ಕೊಟ್ಟರು. ಸೊ ಈ ಒಂದು ಡೇ ಏನು ನಾವಿವತ್ತು ರೆಸಾರ್ಟಲ್ಲಿ ಗುಬ್ಬಿಗೂಡಲ್ಲಿ ಕಳೆದ್ವಿ ನಮ್ಮ ಸೂಪರ್ ಫ್ಯಾಮಿಲಿ ಜೊತೆಗೆ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಸೊ ನಾವಂತೂ 100ಗೆ 200% ಎಂಜಾಯ್ ಮಾಡಿದ್ವಿ. ತುಂಬ ದಿನಗಳಾದಮೇಲೆ ನಾವೆಲ್ಲರೂ ಸಿಕ್ಕಿರೋದು. ಸೊ ಮಕ್ಕಳ ಜೊತೆ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಸೊ ನಮ್ಮ ದಾತ್ರಿ ಮಲಗಿದ್ರಿಂದ ನಾನು ಹೋಗಿ ಫೋಟೋ ಕುತ್ಕೊಂಡ್ಬಿಟ್ಟೆ. ಸೊ ಇದಾದಮೇಲೆ ಮತ್ತೊಂದು ಗ್ರೂಪ್ ಫೋಟೋ ಜೊತೆಗೆ ನಮ್ಮ ಸೂಪರ್ ಫ್ಯಾಮಿಲಿ ಕಂಪ್ಲೀಟ್ ಆಯಿತು. ಅಲ್ಲಿ ನಾನು ಮುಖ್ಯವಾಗಿ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಯಾರಂದರೆ ನನ್ನ ಗಂಡ ಶಿವುಗೆ. ಸೊ ಶಿವು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನಂಗೆ ಶಿವು ತುಂಬ ಕಡೆ ವೀಡಿಯೋ ಮಾಡೋಕ್ಕೆ ಸಹಾಯ ಮಾಡಿದ್ದಾನೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶಿವು. ಸೊ ಇಡೀ ಸೂಪರ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಕಮೆಂಟ್ ನನಗೆ ತುಂಬ ಮುಖ್ಯ. ಮತ್ತು ನಾನು ಜಾಸ್ತಿ ವೀಡಿಯೋಗಳನ್ನ ಮಾಡೋಕ್ಕೆ ಈ ಕಮೆಂಟ್ಗಳು ನನಗೆ ಹುಮ್ಮಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೈನಿಂಗ್ ಆಫ್ ಅಶ್ವಿನಿ ತೀರ್ಥಹಳ್ಳಿ. ಎಂಜಾಯ್ ಮಾಡಿ. ಲೈಫ್ ಯಾವಾಗಲೂ ಬಿಂದಾಸ್ ಆಗಿರಬೇಕು. ಬಿ ಹ್ಯಾಪಿ, ನೋ BP. ಬಾಯ್. Music. True sayer.